ಅಮಿತ ವಿಹಾರುಂಡೀಶ್ವರುಂಡನಂ ತುಂಡು దానొకనాండు మంచి లగ్నమున బదారువేల భవనంబులలోనిన్ బదారువేల రూపములన్ బదారువేల నృపబాలలం ప్రీతిం బదారువేల చందముల విభూతి నొందుచం యథా విదితో వరీం చ భూవర. ಶ್ರೀಕೃಷ್ಣ ಪರಮಾತ್ಮ ಯಾರು? ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಹೇಳ್ತಾರೆ. ಅಂದ್ರೆ ಅವನು ಎಷ್ಟೋ ರೀತಿಯಾದಂತಹ ವಿಹಾರ ಮಾಡಬೇಕಾದ್ರೂ ಮಾಡ್ತಾನೆ. ಅವನು ಅಂತಹ ಪ್ರತಾಪ ಇರತಕ್ಕಂತಹವನು. ಎಷ್ಟು ರೂಪಗಳಲ್ಲಾದರೂ ಕೂಡ ವಿಹಾರಿಸಬಲ್ಲ ಅವನು. ಅಂತಹ ಮಹನೀಯನಾದಂಥ ಶ್ರೀಕೃಷ್ಣ ಒಂದು ಶುಭಲಗ್ನದ ದಿನ ತಾನು ನರಕಾಸುರನ ಸೆರೆಯಿಂದ ಬಿಡಿಸಿಕೊಂಡು ಬಂದು 16,000 ಭವನಗಳು, ಅದರಲ್ಲೆಲ್ಲ ವೈಭವೋಪೇತವಾಗಿ ಸಜ್ಜು ಮಾಡಿದ್ದ. ಆ ಮನೆಗಳಲ್ಲಿ ಎಲ್ಲರ ಮನೆಗಳಲ್ಲೂ ಒಂದೇ ಬಾರಿಗೆ 16,000 ಕೃಷ್ಣ ರೂಪಗಳನ್ನ ಪ್ರಕಟಿಸುತ್ತಾ ಅವರನ್ನೆಲ್ಲರನ್ನೂ ಕೂಡ ಯಥಾವಿಧಿಯಾಗಿ ವರಿಸಿದ. ಅಂತಹ ಅವನ ಒಂದು ವಿಲಾಸಕ್ಕೆ, ಅವನ ಲೀಲೆಗೆ ನಮ್ಮ ಒಂದು ಲೆಕ್ಕಾಚಾರಕ್ಕೆ ಸಿಕ್ಕಲ್ಲ. ಅವನ ಲೀಲೆ ಅನಂತ ಲೀಲೆಗಳ ಒಂದೇ ದಿನ 16,000 ಮನೆಗಳಲ್ಲೂ ಕೂಡ ತಾನು ಪ್ರತ್ಯಕ್ಷನಾಗಿ 16,000 ರಾಜಕನ್ಯರನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ವರಿಸಿದ. ದಾನಮುಲಂದು ಸಮ್ಮದ ವಿಧಾನಮುಲಂದವಲೋಕ ಭಾಷಣಾಹ್ವಾನಮುಲಂದು ఒక్క క్రియనా లలితాంగులకు అన్ని మూర్తులైతాననిశంబుగానంబడి తక్కువ ఎక్కువ లేక ఉత్తమ జ్ఞాన గృహస్థ ధర్మమునం చక్రిరమించే ಪ್ರಪೂರ್ಣ ಕಾಮುಂಡೈ. ಈ ಚಕ್ರಿ ಎಂತಹವನು? ಪ್ರಪೂರ್ಣ ಕಾಮ ಅಂತಂದ್ರೆ ಯಾರಿಗಾದ್ರೂ ಕಾಮಗಳು ಅಂತಂದ್ರೆ ಇಚ್ಛೆಗಳು, ಕೋರಿಕೆಗಳು ತೀರೋದು ಅನ್ನೋದಿದೆಯಾ? ಒಂದು ಕೋರಿಕೆ ತೀರ್ತಲಿ ಇನ್ನೊಂದು ಕೋರಿಕೆ ಹೊಸದುಟ್ಕೊಂಡಿರುತ್ತೆ. ಆದರೆ ಯಾವುದೇ ಕೋರಿಕೆಯೇ ಇಲ್ಲದೆ ಇರತಕ್ಕಂತಹವನು ಆ ಪರಮಾತ್ಮ. ಅವನು ಸದಾ ಕಾಲ ತೃಪ್ತಿ ಇರತಕ್ಕಂಥ, ಆನಂದವಾಗಿರ್ತಕ್ಕಂಥ ಪ್ರಪೂರ್ಣ ಕಾಮ. ಅವನಿಗೆ ಯಾವುದೇ ಕೋರಿಕೆಗಳಿಲ್ಲ. ಆದರೂ ಇಲ್ಲಿ ಅವತಾರ ಮಾಡಿದ್ದಾನೆ, 16,000 ಕನ್ಯೆಯರನ್ನ ಮದುವೆ ಮಾಡಿಕೊಂಡಿದ್ದಾನೆ. ಈಗ ಒಳ್ಳೆ ಗೃಹಸ್ಥನ ರೀತಿಯಲ್ಲಿ ಅವ್ರನ್ನೆಲ್ಲ ಒಂದೇ ಸಮನಾಗಿ ನೋಡ್ಕೋಬೇಕು. ಒಬ್ರಿಗೆ ಹೆಚ್ಚು, ಒಬ್ರಿಗೆ ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ ಅಂತ ಹೇಳ್ತಾರೆ. ಅಂದ್ರೆ ತಾರತಮ್ಯ ಮಾಡ್ತಾರೆ ಅಂತ. ಆ ರೀತಿಯಾದ ತಾರತಮ್ಯಗಳಿಲ್ಲದೆ ದಾನಮುಲಂದು ಅಂದ್ರೆ ಒಬ್ರಿಗೊಬ್ರಿಗೆ ಏನಾದ್ರೂ ಕೊಡುಗೆಗಳು ಕೊಡೋದ್ರಲ್ಲಿ ಆಗಲಿ, ಸಮ್ಮದ ವಿಧಾನ ಮುಲನ್ ಅಂದ್ರೆ ಅವರೊಡನೆ ತಾನು ಆನಂದವಾಗಿ ವಿಹಾರ ಮಾಡೋದ್ರಲ್ಲಾಗ್ಲಿ, ಅವಲೋಕ ಭಾಷಣಾಹ್ವಾನ ಮುಲಂದು ಅವರನ್ನ ನೋಡ್ಕೊಳ್ಳೋದ್ರಾಗ್ಲಿ, ಅವರುಗಳ ಜೊತೆಯಲ್ಲಿ ಮಾತನಾಡುವುದರಲ್ಲೇ ಆಗಲಿ ಯಾವುದೇ ರೀತಿಯ ತಾರತಮ್ಯವನ್ನ ಮಾಡದೆ ಆ ಲಲಿತಾಂಗುಲಕು, ಆ 16,000 ರಾಜಕನ್ಯರಿಗೂ ಕೂಡ ಅನ್ನಿಮೂರ್ತಿಲೈ ತಾನು ಅನಿಶಂಬು ಗಾನಂಬಡಿ. ಪ್ರತಿಯೊಬ್ಬರ ಮನೇಲೂ ಕೃಷ್ಣ ಇದ್ದಾನ, ಇದೇನಿದು ನನ್ನ ಮನೆಗೆ ಬರ್ಲಿಲ್ಲ ಇವತ್ತು, ಅವಳ ಮನೆಗೆ ಹೋಗಿರ್ಬಹುದು ಅವನು ಅಂತ ಯಾರು ಕೋಪ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಎಲ್ಲರ ಮನೆಯಲ್ಲೂ ಕೂಡ ಕೃಷ್ಣ ಅಷ್ಟು ರೂಪನಾಗಿ ತೋರ್ತಾ ಇದ್ದಾನೆ. ಪ್ರತಿಯೊಬ್ಬರ ಮನೇಲೂ ಅವನಿದ್ದಾನೆ. ತಕ್ಕುವ ఎక్కువ ಲೇಖ ಅಂದ್ರೆ ಪಾರ್ಶಿಯಾಲಿಟಿ ಮಾಡ್ದಿರ, ಯಾವುದೇ ಬಗೆಯ ತಾರತಮ್ಯ ಮಾಡದಿರ, ಉತ್ತಮ ಜ್ಞಾನ ಗೃಹಸ್ಥ ಧರ್ಮಮುನಂ ಒಳ್ಳೆ ಗೃಹಸ್ಥ ಧರ್ಮವನ್ನ ಅನುಸರಿಸಿ ಅವರನ್ನೆಲ್ಲ ನೋಡ್ಕೊಳ್ತಾ ಇದ್ದ. ಗೃಹಸ್ಥ ಧರ್ಮದಲ್ಲಿ ಒಳ್ಳೇದೇನು ಕೆಟ್ಟದ್ದೇನು ಅಂತಂದ್ರೆ, ನಮ್ಮ ಸನಾತನ ಧರ್ಮದ ಪ್ರಕಾರ ಗೃಹಸ್ಥಾಶ್ರಮ ಸ್ವೀಕಾರ ಮಾಡೋದೇನಕ್ಕಪ್ಪ ಅಂತಂದ್ರೆ, ಪ್ರಜಾತಂತು ಮಾ ವ್ಯವಚ್ಛೇತ್ಸಿ ಅಂತ ಹೇಳ್ತಾರೆ. ಅಂದ್ರೆ ಪ್ರಜಾತಂತುವನ್ನ ಕಡಿಬೇಡ, ಅಂದ್ರೆ ಸಂತಾನಾಪೇಕ್ಷೆಗೆ ಮಾತ್ರವೇ ಕಾಮ ಕೇಳಿ ಅಷ್ಟೆ. ಅದರ ಸಂತಾನ ಪಡೆದ ನಂತರ ಅವರಿಗೆ ಆ ಕಾಮದಲ್ಲಿ ಅತ್ಯಂತವಾದ ಆಸಕ್ತಿ ಇರಕೂಡದು. ಆ ರೀತಿಯಾದಂತಹ ಗೃಹಸ್ಥಾಶ್ರಮ ಧರ್ಮವನ್ನ ಅನುಸರಿಸುತ್ತಾ ಚಕ್ರಿ ರಮಿಸಿದ ಅವರೊಡನೆ. ಅವನು ಪ್ರಪೂರ್ಣ ಕಾಮ, ಅವನಿಗಾಗಿ ಆಗಬೇಕಾದ್ದೇನೂ ಇಲ್ಲ. ಆದರೆ ಅವನನ್ನೇ ಆಶ್ರಯಿಸಿ ಬಂದಂತಹ ಆ ಹೆಣ್ಣುಗಳ ಒಂದು ಕೋರಿಕೆಗಳನ್ನ ತೀರಿಸುತ್ತಾ
ಅವನು ಎಲ್ಲರೊಡನೆ ಸರಿಸಮನಾಗಿ ಇದ್ದುಕೊಂಡು ಗೃಹಸ್ಥಾಶ್ರಮ ಧರ್ಮವನ್ನ ನಡೆಸ್ತಾ ಇದ್ದ. తరుణులు పెక్కండ్రైనను పురుషుండు మనలేడు సవతి పోరాటమునన్ హరిదాంబదారు వేరు తరుణలతో సమతమని యథಕ್ಷತ್ವముನನ್. ಲೋಕದಲ್ಲಿ ಒಬ್ಬನೇ ಪುರುಷ ಇಬ್ಬರು ಹೆಣ್ಮಕ್ಕಳನ್ನ ಮದುವೆ ಆಗ್ಬಿಟ್ಟ ಅಂತಂದ್ರೆ ಆ ಸವತಿಯರ ಹೋರಾಟದಲ್ಲಿ ಅವನು ಬದುಕಲಿಕ್ಕೆ ಸಾಧ್ಯವಿಲ್ಲ. ಅವನ ಜೀವನ ದುರ್ಭರವಾಗಿಬಿಡುತ್ತೆ. ಇಬ್ಬರು ಹೆಂಡಿರ ಕಾಟ, ಇರುಳು ತಗಣಿಯ ಕಾಟ ಅಂತ. ರಾತ್ರಿ ಎಲ್ಲ ತಗಣೆಗಳು ಸೇರ್ಕೊಂಡು ಕಚ್ಚುತ್ತಾ ಇದ್ರೆ ಅವನ ಮಲಗಿ ನಿದ್ರಿಸೋದೆಲ್ಲಿ, ಅವನಿಗೆ ನಿದ್ದೆಗೆಟ್ಟೋ ಬುದ್ಧಿಗೆಟ್ಟೋ ಅಂತ ಆಗೋಗುತ್ತೆ. ಅದೇ ರೀತಿ ಇಬ್ಬರು ಹೆಂಡಿರ ಸರದಾರ ಆಗೋದು ಬಹಳ ಕಷ್ಟ. ಆ ಸವತಿಯರ ಕಾಟದಲ್ಲಿ ಅವರಿಬ್ಬರ ಜಗಳ ಹೋರಾಟಗಳಲ್ಲಿ ಇವನಿಗೆ ಜೀವನ ಶಾಂತಿಯೇ ಇಲ್ಲದೆ ಆಗ್ಬಿಡುತ್ತೆ ಪ್ರಪಂಚದಲ್ಲಿ. ಆದರೆ ಹರಿತಾಂ ಪದಾರು ವೇಲು ತರುಣಲತೋ ಸಮತ ಮನಿಯೇ ದಕ್ಷತ್ವಮುನನ್. ಆದರೆ ಈ ಭಗವಂತ ಇವನಿಗೆ 16,000 ಹೆಂಡಿರನ್ನ ಕಟ್ಟಿಕೊಂಡ್ರು ಕೂಡ ದಕ್ಷತೆ ಎಲ್ಲರನ್ನು ಮುಂದೆ ಸಮ ನಿಭಾಯಿಸ್ತಾ ಇದ್ದಾನೆ. ಸಮತವಾಗಿ ಸಮತೆಯಿಂದ ನಿಭಾಯಿಸ್ತಾ ಇದ್ದಾನೆ. ಒಬ್ರಿಗೊಬ್ರು ಜಗಳವೇ ಅಡಕ್ ಟೈಮ್ ಇರಬಾರ್ದು. ಆ ರೀತಿಯಾಗಿ ಯಾರಿಗೂ ಒಬ್ಬರ ಮೇಲೊಬ್ರು ಕೋಪ ಬರಬಾರ್ದು. ಆ ರೀತಿ ಎಲ್ಲರನ್ನೂ ಒಂದೇ ಸಮ ನೋಡಿಕೊಂಡು ಪಾಲಿಸ್ತಾ ಇದ್ದಾನೆ. ಎನ್ನೇ ಭಂಗುಲ ಯೋಗ ಮಾರ್ಗಮುಲ ಬ್ರಹ್ಮೇಂದ್ರಾದುಲೀಕ್ಷಿಂಚುಚುನ್ ಮುನ್ನೇ ದೇವು ನಿಂಜೂಡ గానక తుదిన్ మోహింతురో ఆమేటికే విన్నాడంబుననో సతుల్ గృహిణులై విఖ్యాతి సేవించిర చిన్నాలోకన హాస భాషణ రతి శ్లేషానురాగంబులన్. ఎన్నే బంగుల యోగ మార్గముల ಬ್ರಹ್ಮೇಂದ್ರಾದುಲು ಈಕ್ಷಿಂಚುಚುನ್. ತಾವು ತಿಳಿದಿರತಕ್ಕಂಥ ತಪೋ ಮಾರ್ಗ, ಯೋಗ ಮಾರ್ಗ, ಯಾವುದೇ ಮಾರ್ಗ ಅನುಸರಿಸಿದ್ರೂ ಕೂಡ ಈ ಪರಮಪುರುಷ ಪರಮಾತ್ಮನಂತಹ ಶ್ರೀಕೃಷ್ಣನನ್ನ ಅವನ ನೋಡ್ಲಿಕ್ಕೆ ಕೂಡ ಸಿಕ್ಕಲ್ವಂತೆ ಬ್ರಹ್ಮ, ಈಶ್ವರ ಮುಂತಾದವರಿಗೂ ಕೂಡ. ಅಂತಹದ್ದು ಆ ಮೇಟಿಕಿ ಅಂತಂದ್ರೆ ಅಂತಹ ಕೃಷ್ಣ ಪರಮಾತ್ಮನನ್ನ ಯಾವ ಪೂರ್ವ ಪುಣ್ಯದಿಂದಲೋ ಏನು ಭಿನ್ನಾಣದಿಂದಲೋ ಈ 16,000 ಸತಿಯರು ಗೃಹಿಣಿಯರಾಗಿ ಅವನನ್ನ ಸೇವಿಸಿ ಅವನಿಂದ ಪ್ರೀತಿಯನ್ನ ಪಡೆದುಕೊಂಡು ವಿಖ್ಯಾತಿ ಸೇವಿಂಚಿರೋ ಅಚ್ಚಿನ್ನ ಆಲೋಕನ ಹಾಸ ಭಾಷಣ ರತಿ ಶ್ಲೇಷಾನುರಾಗಂಬುಲನ್. ಅವನನ್ನೇ ನೋಡುತ್ತಾ ಅವನೊಡನೆ ಪ್ರೀತಿಯಿಂದ ಸಂಭಾಷಿಸುತ್ತಾ ನಗುತ್ತಾ ಅನುರಾಗಪೂರ್ಣವಾಗಿ ಯಾವ ರೀತಿ ಸಂಸಾರ ಮಾಡಿದ್ರಪ್ಪ ಇಷ್ಟೊಂದು ಜನ. ಬ್ರಹ್ಮನಿಗೆ ಕಾಣಕ್ಕೆ ಸಿಕ್ಕಲ್ಲ. ಆ ಪ್ರಳಯ ಜಲದಲ್ಲಿ ಕೂತಿದ್ದಾನೆ, ನಾಭಿ ಕಮಲದಿಂದ ಬಂದಿರತಕ್ಕಂತಹ ಆ ಕಮಲದಲ್ಲಿ ಕೂತಿದ್ದಾನೆ ಚತುರ್ಮುಖ ಬ್ರಹ್ಮ. ಸುತ್ತಲೂ ನೋಡ್ತಾನೆ, ತಿರುಗಿ ಬರೀ ನೀರು ಕಾಣಿಸ್ತಾ ಇದೆ. ಇದೇನಿದು ಸುತ್ತಲೂ ನೀರು? ನಾನೆಲ್ಲಿಂದ ಬಂದೆ ಇಲ್ಲಿಗೆ? ಈ ಕಮಲ ಯಾವುದು? ಇದಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಏನು ಅಂತ ಸುತ್ತು ತಿರುಗಿ ನೋಡಿ ಚತುರ್ಮುಖಗಳನ್ನು ಹೊಂದಿಬಿಡ್ತಾನೆ. ಏನು ಪರಿಹಾರವಾಗಲ್ಲ ಅವನಿಗೆ. ಮತ್ತೆ ಆ ಕಮಲ ನಾಳದೊಳಗೆ ಸಾವಿರಾರು ವರ್ಷಗಳ ಕಾಲ ಪ್ರಯಾಣಿಸಿ ನೋಡ್ತಾನೆ, ಏನಾದರೂ ಇದಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಏನು ಸಿಕ್ಕುತ್ತೇನೋ ಅಂತ. ಆದರೂ ಕೂಡ ಅವನಿಗೆ ಶ್ರೀಹರಿಯನ್ನ ಕಾಣಲಾಗೋದಿಲ್ಲ. ಅಷ್ಟು ಕಷ್ಟ ಇರತಕ್ಕಂಥದ್ದು ಶ್ರೀಕೃಷ್ಣನನ್ನ ಕಾಣತಕ್ಕಂಥದ್ದು. ಆದರೆ ಈ 16,000 ಕನ್ಯೆಯರ ಪೂರ್ವ ಪುಣ್ಯ ಏನಿತ್ತೋ ಅವನೊಡನೆ ಅನುದಿನ ಪ್ರೇಮಾನುರಾಗಗಳಿಂದ ಸಂಸಾರವನ್ನ ಮಾಡ್ತಾ ಇದ್ದಾರೆ. ಗೃಹಸ್ಥಾಶ್ರಮವನ್ನ ಸ್ವೀಕಾರ ಮಾಡಿ ಆನಂದವಾಗಿದ್ದಾರೆ. ಇದು ಎಷ್ಟು ಆಶ್ಚರ್ಯ ಅಲ್ವೇ? ఇంటికి వచ్చిననెదురేగుదెంచుచు ఆనీత వస్తువులందు కనుచున్ సౌవర్ణ మణిమయాసనములు పెట్టుచున్ బదములు గడుగుచు భక్తితోడ సంభాసిత స్నాన జలములందించుచు సద్గంధ వస్త్రభూషణములు సంగి ఇష్ట పదార్థములిడుచున్ దాంబూలాదుల సంగుచున్ విసరుచున్ ఓజమెరసి
శిరము దువ్వుచు శయ్యపై జెలువు మిగుల నడుగులొత్తుచు దాసీ సహస్రయుక్తలయ్యుం గొలిచిరి దాసులై హరిన్ ఉదారున్ దారకాధిపవదనులు దాರುದಗಿಲಿ. ಹೇಗಾದ್ರೆ ಭಗವಂತನಿಗೆ ಷೋಡಶೋಪಚಾರ ಪೂಜೆ ಮಾಡ್ತಾರೋ ಆ ರೀತಿಯಾಗಿ ಆ ಕೃಷ್ಣನ ಸೇವೆಯನ್ನ ಮಾಡ್ತಾ ಇದ್ದಾರೆ. ತಾರಕಾಧಿಪ ವದನಲು ಅಂತಾರೆ, ಅಂದ್ರೆ ಚಂದ್ರವದನೆಯರಾದಂತ 16,000 ಜನರು ಕೂಡ ಹೆಣ್ಣು ಮಕ್ಕಳು ಹೇಗೆ ಸೇವೆ ಮಾಡ್ತಾ ಇದ್ದಾರೆ ಕೃಷ್ಣನ್ಗೆ ಅಂದ್ರೆ, ಇಂಟಿಗೆ వచ్చిన నెదురేగు దెంచుచు ಆನೀತ ವಸ್ತುవులందు ಕೊನುಚು. ನಾವು ಚಿಕ್ಕಂದಿನಲ್ಲಿ ಇದನ್ನೇ ನೋಡ್ತಾ ಇದ್ವಿ. ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಪತ್ನಿ ಗೃಹಿಣಿಯಾದವಳು ಮನೆಯಲ್ಲಿದ್ದು ಎಲ್ಲರ ಯೋಗಕ್ಷೇಮವನ್ನ, ಮನೆಯ ಕಾರ್ಯಕಲಾಪಗಳನ್ನ, ಅತಿಥಿ ಅಭ್ಯಾಗತರ ಒಂದು ಆತಿಥ್ಯವನ್ನ ಎಲ್ಲ ನೋಡ್ಕೊಂಡ್ರೆ, ಪುರುಷನಾದವನು ಹೊರಗಡೆ ಹೋಗಿ ದುಡಿದು ತಾನು ಬರುವಾಗ ಏನೋ ಮಕ್ಕಳಿಗೆ ಹಣ್ಣು, ಹೂವು, ಬಿಸ್ಕತ್ತೋ, ಮನೆಗೆ ಬೇಕಾಗಿರ್ತಕ್ಕಂಥ ಸಾಮಾನೋ ತರೋರು. ಇನ್ನ ಅವರಲ್ಲಿ ಬರ್ತಾ ಇರೋದು ಗೊತ್ತಾದ ತಕ್ಷಣ ಗೃಹಿಣಿಯಾದವಳು ಹೋಗಿ ಎದುರ್ಕೊಂಡು ಅವ್ರ ಕೈಲಿದ್ದಂತ ಅಷ್ಟು ಹೊತ್ಕೊಂಡು ಬಂದಿದಾರಲ್ಲ, ಅವ್ರ ಕೈಲಿದ್ದಂಥ ಪದಾರ್ಥಗಳನ್ನ ಇಸ್ಕೊಂಡು ಒಳಗೆ ತಗೊಂಡು ಬರ್ತಕ್ಕಂಥ ಪದ್ಧತಿಯನ್ನ ನಾವು ನೋಡಿದ್ದೇವೆ. ಆ ರೀತಿ ಈಗ ಕೃಷ್ಣನಿಗೆ ಅವನು ಮನೆಗೆ ಬಂದ ತಕ್ಷಣ ಎದುರಾಗಿ ಹೋಗಿ ಆನೀತ ವಸ್ತುವುಲಂದು ಕೊನುಚು, ಅವನು ತಂದಿರತಕ್ಕಂಥ ಪದಾರ್ಥಗಳನ್ನ ಕೈಯಲ್ಲಿಸ್ಕೊಂಡು ಸೌವರ್ಣ ಮಣಿಮಯ ಆಸನములు ಬೆಟ್ಟುಚು, ಅವನಿಗೆ ಕುಳಿತುಕೊಳ್ಳೋದಕ್ಕೆ ಆಸನವನ್ನ ಒದಗಿಸಿ ಪದಮುಲು ಗಡುಗುಚು ಭಕ್ತಿ ತೋಡ, ಭಕ್ತಿಯಿಂದ ಅವನ ಪಾದಗಳನ್ನ ತೊಳೆದು ಸಂವಾತಿಸಿತ ಸ್ನಾನ ಜಲಮುಲಂದಿಂಚುಚು, ಹೊರಗಡೆ ಹೋಗಿ ಓಡಾಡ್ಕೊಂಡು ಬಂದಿರೋರ್ಗೆ ಆಯಾಸ ಆಗಿರುತ್ತೆ ಅಂತ ಸುಗಂಧ ಪೂರಿತವಾದಂಥ ಸ್ನಾನ ಜಲಗಳನ್ನ ಅಣಿ ಮಾಡಿ ಸದ್ಗಂಧ ವಸ್ತ್ರಭೂಷಣಮೂಲ ಸಂಗಿ, ಸ್ನಾನ ಆದ ನಂತರ ಗಂಧ ವಸ್ತ್ರಭೂಷಣಗಳು ಎಲ್ಲವನ್ನೂ ಅಣಿ ಮಾಡಿಕೊಟ್ಟು ಇಷ್ಟ ಪದಾರ್ಥ ಮುಲಿಡಿಚು, ಅವನಿಗೆ ಇಷ್ಟವಾದಂತಹ ಪದಾರ್ಥಗಳನ್ನ ಅವರು ಅಡಿಗೆ ಮಾಡಿ ಅವನಿಗೆ ಬಡಿಸಿ ತೃಪ್ತಿಯಾಗಿ ತಾಂಬೂಲಾದುಲು ಸಂಗುಚು, ಊಟಗಳಾದ್ಮೇಲೆ ತಾಂಬೂಲ ಕೊಟ್ಟು ವಿಸುರುಚು ಓಜ ಮೆರೆಸಿ, ಪ್ರೀತಿಯಿಂದ ಅವನಿಗೆ ಆಯಾಸ ಆಗಿದೆಯಲ್ಲ ಅಂತ ತಾಂಬೂಲ ಚರ್ವಣ ಮಾಡ್ತಾ ಅವನು ಕೂತಿದ್ರೆ ಅವನಿಗೆ ಬೀಸಣಿಗೆ ತಗೊಂಡು ಬೀಸ್ತಕ್ಕಂತಹದ್ದು ಪತ್ನಿಯಾದವರು. ಶಿರಮುದುವುಚು, ಕೂದಲೆಲ್ಲ ಕೆದರ್ಕೊಂಡು ಹೋಗಿರುತ್ತೆ, ಸ್ನಾನ ಬೇರೆ ಮಾಡಿದನಲ್ಲ, ಆ ಕೂದಲನ್ನ ಬಾಚುತ್ತಾ ಶಯ್ಯಪೈ ಜೆಲುವು ಮಿಗುಲ ನಡುಗುಲೊತ್ತುಚು, ಅವನು ವಿರಾಮವಾಗಿ ಕೃಷ್ಣ ವಿಶ್ರಾಮವಾಗಿ ಹಾಸಿಗೆ ಮೇಲೆ ಸ್ವಲ್ಪ ವಿಶ್ರಾಂತಿ ತಗೊಳ್ತಾ ಇದ್ರೆ ಆಗೇನ್ ಮಾಡ್ತಾ ಇದ್ರು, ಅವನಿಗೆ ಪಾದ ಸೇವೆ ಮಾಡ್ತಾ ಇದ್ರು. ಅಡುಗುಲೊತ್ತುಚು ಅಂದ್ರೆ ಪಾದ ಸಂವಾಹನ ಅಂತಾರೆ, ಅಂದ್ರೆ ಪಾದಗಳನ್ನ ಒತ್ತುತ್ತಾ ದಾಸಿ ಸಹಸ್ರಯುಕ್ತಲಯ್ಯುನ್, ಅಂದ್ರೆ ಅವರವರ ಮನೆಗಳಲ್ಲಿ ದಾಸಿಗಳಿರ್ಲಿಲ್ವಾ ಇದೆಲ್ಲ ಕೆಲಸ ಮಾಡಕ್ಕೆ, ಅವನಿಗೆ ಸ್ನಾನಕ್ಕೆ ನೀರು ತೋಡ್ಕೊಡ್ಬೇಕಾ, ಅವನ ಪಾದ ಒತ್ತಬೇಕಾ, ಅವನ ಹಾಸಿಗೆ ಸರಿ ಮಾಡ್ಬೇಕಾ, ಅಡಿಗೆ ಬಡ್ಸಕ್ಕೆ ದಾಸಿ ಜನರಿರ್ಲಿಲ್ವಾ, ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ತಾನೇ ಮಾಡಿದಂತಹ ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ ಅಂತ. ಎಷ್ಟೇ ಜನ ಭೃತ್ಯವರ್ಗ ಇರಲಿ, ಆದರೆ ಆ ಪುರುಷೋತ್ತಮನ ಸೇವೆ ತಾವೇ ಮಾಡಿದಂತಹ ಪುಣ್ಯವತಿಯರಾದರೂ ಈ 16,000 ಜನರು ಕೂಡ ಆ ಮಹಾಲಕ್ಷ್ಮಿ ಯಾವ ರೀತಿ ಹಾಟಕಾಂಬರನಿಗೆ ಪಾದ ಸೇವೆ ನಿರಂತರವಾಗಿ ಮಾಡ್ತಾಳೋ, ಅವನಿಗೆ ಪ್ರತಿಯೊಂದನ್ನೂ ಭಕ್ತಿ ಪ್ರೀತಿಗಳಿಂದ ತಾನೇ ಅರ್ಪಿಸ್ತಾಳೋ, ಆ ರೀತಿಯಾಗಿ ಅವರೇ ಮಾಡ್ತಾ ಇದ್ರು. ದಾಸಿ ಸಹಸ್ರಯುಕ್ತಲಯ್ಯುನ್, ಎಷ್ಟೊಂದು ಜನ ದಾಸಿಯರಿದ್ದರೂ ಕೂಡ ಗೊಲಿಚಿರಿ ದಾಸುಲೈ ಹರಿನ್ ಉದಾರುನ್, ಆ ಉದಾರನಾದಂತಹ ಪರಮ ಪುರುಷೋತ್ತಮನಾದ ಹರಿಯನ್ನ ತಾವೇ ಸೇವಿಸಿದರು. ತಾರಕಾಧಿಪ ವದನಲು, ಚಂದ್ರವದನೆಯರು ಎಲ್ಲರೂ ಸುಂದರಿಯರು ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಭಕ್ತಿಯಿಂದ ಪ್ರೀತಿಯಿಂದ ಸೇವೆಯನ್ನ ಮಾಡ್ತಾ ಇದ್ರು. నన్నే పాయండు రాత్రులుందినములన్ నన్నే కృపం జెందెడిన్ నన్నే దొడ్డుగా జూచు వల్లభలలో నా తుండు నా ఇంటనే ఉన్నాడంచు 16,000 తమలో నూహించి సేవించిరా ఎన్నుల్ గాఢ పతివ్రతాత్వేన
ಸ್ವಪರಿಚರ್ಯ ಭಕ್ತಿಯೋಗಂಬುಲನ್. ಆ ಪ್ರತಿಯೊಬ್ಬ ಚೆಲುವೆಯರ ಮನಸ್ಸಿನಲ್ಲೂ ಏನಿತ್ತು, ಅವರು ಏನಂತ ಅಂದ್ಕೊಳ್ತಾ ಇದ್ರು ಅಂತಂತಂದ್ರೆ, ನನ್ನ ನಾಥ ಹಗಲೂ ರಾತ್ರಿ ನನ್ನನ್ನ ಬಿಟ್ಟು ಇರೋದಿಲ್ಲ, ಅವನು ನನ್ನ ಮನೆಯಲ್ಲೇ ಇದ್ದಾನೆ, ನನ್ನೇ ಕೃಪಂಜೆಂದಡಿ, ನನ್ನ ಮೇಲೆ ಅವನಿಗೆ ದಯೆ ಪ್ರೀತಿ ಎಲ್ಲವೂ ಅಪಾರವಾದದ್ದು, ನನ್ನೇ ದೊಡ್ಡ ಗಂಜೂಜು, ಎಲ್ಲರಿಗಿಂತ ನನ್ನ ಮೇಲೆ ಅವನಿಗೆ ಪ್ರೀತಿ ಜಾಸ್ತಿ. ವಲ್ಲಭುಡು ನಾ ಇಂಟನೇ ಉನ್ನಾಡು, ನನ್ನ ಮನೆಯಲ್ಲೇ ಇರ್ತಾನೆ ಇವನು ಅಂತ 16,000 ಸುಂದರಿಯರು ಕೂಡ, ರಾಜಕನ್ಯೆಯರು ಕೂಡ ತಮ್ಮ ತಮ್ಮಲ್ಲೇ ಊಹಿಸಿ ಸೇವಿಸ್ತಾ ಇದ್ರು ಆ ಕೃಷ್ಣಮೂರ್ತಿಯನ್ನ. ಅವರ ಭಕ್ತಿ ಪ್ರೀತಿ ಹೇಗಪ್ಪ ಇತ್ತು ಅಂತಂದ್ರೆ, ಪತಿವ್ರತಾತ್ವ, ಗಾಢವಾದಂತಹ ಪತಿವ್ರತಾ ಧರ್ಮವನ್ನ ಅನುಸರಿಸುತ್ತಾ ಭಕ್ತಿಯಿಂದ ಪರಿಚರ್ಯೆಯನ್ನ ಮಾಡುತ್ತಾ ಭಕ್ತಿಯೋಗವನ್ನೇ ಅವಲಂಬಿಸಿ ಅವರೆಲ್ಲರೂ ಕೂಡ ಸಂಸಾರವನ್ನ ಮಾಡ್ತಾ ಇದ್ರು ಕೃಷ್ಣನ ಜೊತೆಯಲ್ಲಿ. ಪುಣ್ಯವತಿಯರು. ಆ రామలతో నెప్పుడుంబో రాములు సాల నిరపి పురుషోత్తముండున్ గారామునదిరిగెను సాధా రామలత సరో విహారములన్ నృಪ. ಆ ರಾಮುಲು ಅಂತಂದ್ರೆ ಆ ಸುಂದರಿಯರ ಜೊತೆ ಅಂದ್ರೆ ಅವರ ಮನೆಗಳಿಗೆ ಹೋಗೋದು ಬರೋದು ಮಾಡುತ್ತಾ, ಅಂದ್ರೆ ಸಹಜವಾಗಿ ಅವರ ಜೊತೆಯಲ್ಲಿ ಗೃಹಸ್ಥಾಶ್ರಮದಲ್ಲಿ ಪ್ರವರ್ತನೆ ಮಾಡ್ತಾ ಪುರುಷೋತ್ತಮನಾದಂಥ ಶ್ರೀಕೃಷ್ಣ ಅವರ ಜೊತೆಯಲ್ಲಿ ಉದ್ಯಾನವನ, ಲತಾ ಕುಂಜಗಳು, ಭವನಗಳು, ಸರೋವರಗಳು, ಈ ರೀತಿಯಾಗಿ ಎಲ್ಲ ಕಡೆಯಲ್ಲೂ ಕೂಡ ವಿಹಾರ ಮಾಡುತ್ತಾ ಪ್ರೀತಿಯಿಂದ ಅವರನ್ನ ಸಂತೋಷವಾಗಿ ಇರೋ ಹಾಗೆ ನೋಡಿಕೊಂಡ ಪುರುಷೋತ್ತಮನಾದಂಥ ಶ್ರೀಕೃಷ್ಣ. ఏ దేవుడు జగములన్నుత్పాదించును మనుచుంజరుచున్ రాభవమున మర్యాద రక్షణమునకై యాదేవుండట్లు మెರೆಸೆ ಯಾದವುಲಂದುನ್. ಯಾವ ಆದಿಪುರುಷನಾದರೆ ಜಗಮುಲನ್ ಉತ್ಪಾದಿಂಚುನು ಅಂದ್ರೆ ಈ ಪ್ರಪಂಚವನ್ನೆಲ್ಲ ಸೃಷ್ಟಿಸಿ, ಮನುಚುನ್ ಅಂತಂದ್ರೆ ಸ್ಥಿತಿಯನ್ನ ನೋಡಿಕೊಳ್ಳುತ್ತಾ, ಜರುಚುನ್ ಲಯವನ್ನೂ ಕೂಡ ಮಾಡ್ತಾ, ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಕೂಡ ಇವೆಲ್ಲವನ್ನೂ ಒಂದೇ ಸಮನಾಗಿ ಮಾಡ್ತಾ ಸೃಷ್ಟಿ ಧರ್ಮಗಳನ್ನ ಸಮತೋಲನದಲ್ಲಿ ಇಟ್ಟಿರ್ತಾನೆ. ಅಂತಹ ಆ ವಿರಾಟ್ ಪುರುಷ, ಮೂಲ ಪುರುಷ, ಅವನೇನ್ ಮಾಡ್ದ, ಮರ್ಯಾದಾ ರಕ್ಷಣ ಮುನಕೈ ಯಾದೇವುಂಡು ಆ ದೇವುಂಡು ಅట్లు ಮೆರೆಸೆ ಯಾದವುಲಂದುನ್. ಹೇಗಾದರೆ ಪ್ರಪಂಚದ ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನ ಸಮತೋಲಿತವಾಗಿ ನಡೆಸ್ಕೊಂಡು ಬರ್ತಾನೋ ಆ ಪುರುಷೋತ್ತಮ, ಅವನು ಈಗ ಈ ವೃಷ್ಣಿ ಕುಲದಲ್ಲಿ ಜನಿಸಿ ಯದುಗಳು, ವೃಷ್ಣಿ, ಭೋಜ, ಅಂಧಕ, ಕುಕುರ ಅಂತ ಎಷ್ಟೊಂದು ವಂಶಗಳಿತ್ತಲ್ಲ, ಅವರೆಲ್ಲರನ್ನು ಕಂಸನನ್ನ ಕೊಂದ ನಂತರ ಅವರನ್ನೆಲ್ಲ ಒಟ್ಟಾಗಿ ಒಗ್ಗಟ್ಟು ಮಾಡಿ ರಾಜವಂಶಗಳ ಒಂದು ಗುಂಪನ್ನೇ ಏರ್ಪಾಟ್ ಮಾಡ್ದ. ಅವರು ಕನಸಲ್ಲೂ ಊಹಿಸಕ್ಕಾಗಬಾರದು ಅಷ್ಟು ವೈಭವಗಳನ್ನೆಲ್ಲ ಪ್ರಸಾದಿಸ್ತಾ, ಅವರಿಗೆ ಎಲ್ಲರೂ ಪಾಪ ದಿಕ್ಕಾಪಾಲಾಗಿ ಓಡೋಗ್ಬಿಟ್ಟಿದ್ರು ಕಂಸನ ರಾಜ್ಯಭಾರದಲ್ಲಿ. ಎಲ್ಲರನ್ನು ಮತ್ತೆ ಕರೆದು ತಂದು ಎಲ್ಲ ರಾಜವಂಶಗಳನ್ನು ಒಂದು ಕಡೆ ಇರುವ ಹಾಗೆ ಮಾಡಿ ಅವರಿಗೆ ವೈಭವಗಳನ್ನೆಲ್ಲ ಮರಳಿಸಿಕೊಟ್ಟು ಎಲ್ಲ ಕಡೆಯಿಂದಲೂ ರಕ್ಷಣೆ ಇರೋ ಹಾಗೆ ಮಾಡಿ ಅವರನ್ನೆಲ್ಲ ಆ ಯಾದವ ಕುಲವನ್ನೆಲ್ಲ ಸುಖವಾಗಿಟ್ಟ. ಇನ್ನು ಮುಂದೆ ಏನು ಮಾಡ್ತಾನೆ, ಸೃಷ್ಟಿ ಆಯ್ತು, ಸ್ಥಿತಿ ಆಯ್ತು, ಎಲ್ಲರ ಗುಂಪು ರಚನೆ ಮಾಡಿತ್ತಾಯ್ತು, ಅವರಿಗೆಲ್ಲನೂ ಅನುಕೂಲಗಳನ್ನು ಮಾಡಿಕೊಟ್ಟಿತ್ತಾಯ್ತು. ಇನ್ನ ಲಯ, ಈ ಯಾದವ ವಂಶದ ನಿರ್ಮೂಲನ ಕೂಡ ಇವನ ಕೈಯಲ್ಲೇ ನಡೆಯುತ್ತೆ. ಅವರಿಗೆ ತಮ್ಮ ಪದವಿಗೆ, ತಮ್ಮ ಅಧಿಕಾರಕ್ಕೆ, ತಮಗಿರತಕ್ಕಂಥ ಅಂತಸ್ತಕ್ಕೆ, ರಾಜವೈಭೋಗಕ್ಕೆ ಗರ್ವ ಬರಬಾರ್ದಲ್ಲ. ಏನಾದರೂ ಆ ಗರ್ವ ಬಂದ ನಂತರ ಏನು ಮಾಡ್ತಾನೆ, ಗರ್ವ ಬಂದೇನಾದರೂ ಪ್ರಜೆಗಳಿಗೆ, ಲೋಕಕ್ಕೆ ಅಪಕಾರ ಜರುಗಿದರೆ ಆ ವಂಶಗಳನ್ನು ನಿರ್ಮೂಲನ ಮಾಡೋದು ಕೂಡ ಈ ಶ್ರೀಕೃಷ್ಣನ ಲೀಲೆಯ ಒಂದು ಭಾಗವೇ ಅನ್ನತಕ್ಕಂತಹ ಸಂದೇಶ ಇದರಲ್ಲಿದೆ. ಅಂದ್ರೆ ಮುಂದೆ ನಡೆಯತಕ್ಕಂತಹ ಯಾದವ ವಂಶ ನಿರ್ಮೂಲನದ ಲೀಲೆ ಕೂಡ ಇವನೇ ಮಾಡ್ತಾನೆ. ಹೇಗೆ ಸೃಷ್ಟಿ ಸ್ಥಿತಿ ಲಯ
ತಿರೋಧಾನ ಅನುಗ್ರಹ ಪಂಚಕಾರ್ಯಗಳನ್ನು ಮಾಡತಕ್ಕಂಥ ಆದಿಪುರುಷೋತ್ತಮನು ಅದೇ ರೀತಿ ಯಾದವ ವಂಶವನ್ನು ಕೂಡ ಅವನು ಕಾಪಾಡ್ತಾನೆ ಅನ್ನತಕ್ಕಂಥದ್ದು ಈ ಒಂದು ಶ್ಲೋಕದ ತಾತ್ಪರ್ಯ. ಅಂತನೊಕ್ಕನಾಂಡು ರುಕ್ಮಿಣೀದೇವಿ ಲೋಂಗಿಟ ಮಹೇಂದ್ರ ನೀಲ ಮರಕತಾದಿ ಮಣಿಸ್ತಂಭವಲಭಿ ವಿಟಂಕ ಪಟಲ ದೆಹಳಿ ಕವಾಟ ವಿರಾಜಮಾನಂಬುನು శాతకుంభకుడ్య గవాక్ష వేదికా సోపానంబును విలంబమాన ముక్తా ఫలదామ విచిత్ర కౌశేయ వితానంబును వివిధ మణి దీపికా విసర విభ్రాజమానంబును మధుకర కుల కలిత మల్లికా కుసుమ మాలికాభిరామంబును జాలకరంధ్ర వినిర్గత కర్పూరాగరు ధూపధూమంబును వాతాయన విప్రకీర్ణ శిశిరకర కిరణ స్తోమంబును వారిజాతవనామోద పరిమిళిత పవన సుందరంబునైన లోపలి మందిరంబున శరశ్చంద్ర చంద్రికా ధవళ పర్యంక మధ్యంబున జగదీశ్వరుండైన హరి సుఖాసీనుండై ఉండన్ సఖీజనంబులుందానును డగ్గరి కొలిచియుండి. ಶ್ರೀಕೃಷ್ಣ ಒಂದು ದಿವಸ ರುಕ್ಮಿಣೀದೇವಿಯ ಅಂತಃಪುರ, ಅಭ್ಯಂತರ ಮಂದಿರ ಅಂತಂದ್ರೆ ಅಂತಃಪುರದೊಳಗೆ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದ. ಆ ಮಂದಿರದ ವೈಭವವನ್ನ ವರ್ಣಿಸಿದ್ದಾರೆ ಇಲ್ಲಿ. ಹೇಗಿತ್ತಪ್ಪ ಅಂದ್ರೆ, ರುಕ್ಮಿಣೀದೇವಿ ಲೋಗಿಟ ಮಹೇಂದ್ರ ನೀಲ ಮರಕತಾದಿ ಮಣಿ ಸ್ತಂಭ ವಲಭಿ ವಿಟಂಕ ಪಟಲ ದೆಹಳಿ ಕವಾಟ ವಿರಾಜಮಾನಂಬುನು ಅಂತಂದ್ರೆ, ಆ ಒಂದು ಭವನದ ವಲಭಿ ಅಂದ್ರೆ ಬಾಲ್ಕನಿಗಳು, ಕಟಾಂಜನಗಳು, ದೆಹಳಿ ಅಂತಂದ್ರೆ ಹೊಸಲು, ಕಂಬ ಎಲ್ಲವೂ ಕೂಡ ಮರಕತಾದಿ ಮಣಿಗಳಿಂದ, ರತ್ನಗಳಿಂದ ಮಾಡಲ್ಪಟ್ಟದ್ದು. ಜಗುಲಿಗಳು ಪ್ರತಿಯೊಂದೂ ಕೂಡ ಮರಕತ, ಪಚ್ಚೆ, ಕೆಂಪು, ನೀಲ ಇಂತಹ ಮಣಿಗಳಿಂದ ಮಾಡಿರ್ತಕ್ಕಂಥದ್ದು, ಸಿಮೆಂಟು ಕಾಂಕ್ರೀಟ್ ಅಲ್ಲ. ಶಾತಕುಂಭಕುಡ್ಯ ಗವಾಕ್ಷ ವೇದಿಕಾ ಸೋಪಾನಂಬುನು, ಮೆಟ್ಲು, ಗವಾಕ್ಷಿ ಮತ್ತೆ ಇನ್ನೊಂದು ಅಂತಸ್ತು ಉಪ್ಪರಿಗೆ ಎಲ್ಲವೂ ಕೂಡ ಶಾತಕುಂಭದಿಂದ ಅಂದ್ರೆ ಬಂಗಾರದಿಂದ, ಸ್ವರ್ಣಮಯವಾದವು, ಬಂಗಾರದಿಂದ ನಿರ್ಮಿಸಲ್ಪಟ್ಟಂತಹ ಭವನ ಅದು. ವಿಲಂಬಮಾನ ಮುಕ್ತಾ ಫಲಧಾಮ ವಿಚಿತ್ರ ಕೌಶೇಯ ವಿತಾನಂಬುನು, ಕರ್ಟನ್ಸ್ ಹಾಕಿದರೆ ಎಲ್ಲ ಕೌಶೇಯದ್ದು ಅಂದ್ರೆ ರೇಷ್ಮೆ ವಸ್ತ್ರಗಳ ಒಂದು ಪರದೆಗಳು, ಅದರ ಮೇಲೆ ಮುತ್ತಿನ ಹಾರಗಳು ವೇಲಾಡ್ತಾ ಇವೆ. ವಿವಿಧ ಮಣಿ ದೀಪಿಕಾ ವಿಸರ ವಿಭ್ರಾಜಮಾನಂಬುನು ಅಂದ್ರೆ ಅವನಿಗೆ ಬೀಸತಕ್ಕಂತಹ ಆ ಬೀಸಣಿಗೆ ಹಿಡಿ ಕೂಡ ಬಂಗಾರದ ಹಿಡಿ, ಅದಕ್ಕೆಲ್ಲ ರತ್ನಗಳನ್ನು ಹುದುಗಿರುತ್ತೆ. ಆ ರೀತಿಯಾದಂತಹ ಸಕಲ ವೈಭವಗಳಿಂದ ಕೂಡಿದಂತಹ ಸ್ವರ್ಣ ಭವನ. ಮಧುಕರ ಕುಲ ಕಲಿತ ಮಲ್ಲಿಕಾ ಕುಸುಮ ಮಾಲಿಕಾಭಿರಾಮಂಬುನು, ಅಲ್ಲಲ್ಲಿ ದುಂಬಿಗಳಿಂದ, ಮಧುಕರ ಕುಲ ಕಲಿತ ಅಂತಂದ್ರೆ ಮಲ್ಲಿಗೆ ಹಾರಗಳನ್ನ ಅಲ್ಲಲ್ಲಿ ಅಲಂಕಾರ ಮಾಡಿದ್ದಾರೆ. ಅಂದ್ರೆ ಅದಕ್ಕೆಲ್ಲ ದುಂಬಿಗಳು ಗುಯ್ ಅಂತ ಮುತ್ತುತ್ತಾ ಇವೆ. ಅಂದ್ರೆ ಏನರ್ಥ, ಅಷ್ಟು ಹೊಸದಾದ ಮಲ್ಲಿಗೆಯ ಹೂವುಗಳ ಹಾರಗಳನ್ನ ಅಲ್ಲಲ್ಲಿ ಇಳಿಬಿಟ್ಟಿದ್ದಾರೆ. ಜಾಲಕರಂಧ್ರ ವಿನಿರ್ಗತ ಕರ್ಪೂರಾಗರು ಧೂಪ ಧೂಮಂಬುನು, ಜಾಲಂಧ್ರಗಳಿರುತ್ತಲ್ಲ ಅಂತಂದ್ರೆ ಕಿಟಕಿಗಳು, ವೆಂಟಿಲೇಟರ್ಸು, ಅದರೊಳಗಡೆಯಿಂದ ಎಲ್ಲ ಆ ಭವನದ ಒಳಗಿಂದ ಕರ್ಪೂರ, ಅಗರು, ಧೂಪ ಧೂಮ ಬರ್ತಾ ಇದೆ, ಹೊರಗಡೆಗೆ ಬರ್ತಾ ಇದೆ. ಅಂದ್ರೆ ಘಮ 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 ಒಳ್ಳೆ ಸುರಭಿ ಸೂಸ್ತಾ ಇದೆ ಆ ಭವನವೆಲ್ಲ. ವಾತಾಯನ ವಿಪ್ರಕೀರ್ಣ ಶಿಶಿರಕರ ಕಿರಣ ಸ್ತೋಮಂಬುನು, ವಾತಾಯನದಲ್ಲಿ ಅಂದ್ರೆ ಅಂಗಳದಲ್ಲಿ ಕುಳಿತುಕೊಳ್ಳೋದಕ್ಕೆ ಜಾಗ ಇರತಕ್ಕಂಥ ಬಾಲ್ಕನಿಯಲ್ಲಿ ಅಲ್ಲೆಲ್ಲಾನು ಕೂಡ ಶಿಶಿರಕರ ಅಂದ್ರೆ ಶೀತಕಿರಣನಾದಂತಹ ಚಂದ್ರನ ಬೆಳದಿಂಗಳು ಆ ಭವನದಲ್ಲಿ ಅಲ್ಲಲ್ಲಿ ಹರಡಿದೆ. ಪಾರಿಜಾತ ವನಾಮೋದ ಪರಿಮಿಳಿತ ಪವನ ಸುಂದರಂಬುನೈನ, ಆ ಸುತ್ತಲೂ ಇರತಕ್ಕಂತಹ ಒಂದು ಉದ್ಯಾನವನದಿಂದ ಆ ಪಾರಿಜಾತದ ಒಂದು ಸುರಭಿ ಕೂಡ ಮಿಳಿತವಾಗಿದೆ. ಅದರಿಂದ ಕೂಡಿದಂತಹ ಮೃದುವಾದಂತಹ ಪವನ ಸುಳಿದು ಬರ್ತಾ ಇದೆ ಅಲ್ಲಿ.
ಶರಶ್ಚಂದ್ರ ಚಂದ್ರಿಕಾ ಧವಳ ಪರ್ಯಂಕ ಮಧ್ಯಂಬುನ ಅಂತಹ ಆ ವೈಭವೋಪೇತವಾದ ಮಂದಿರದಲ್ಲಿ ಒಳ್ಳೆ ಬಿಳುಪಾದ ಧವಳ ಪರ್ಯಂಕ, ಹಂಸತೂಲಿಕಾ ತಲ್ಪ ಅಂತಾರೆ, ಅಷ್ಟು ಮೃದುವಾದಂತಹ ಒಂದು ತಲ್ಪದ ಮೇಲೆ ಜಗದೀಶ್ವರನಾದಂತಹ ಹರಿ ಸುಖಾಸೀನನಾಗಿ ಇದ್ದ. ಸಖಿ ಜನರು, ರುಕ್ಮಿಣೀ ದೇವಿ ಎಲ್ಲರೂ ಅಲ್ಲಿ ಬಂದು ಅವನಿಗೆ ಸೇವೆಯನ್ನ ಸಲ್ಲಿಸ್ತಾ ಇದ್ರು.